ನಮಸ್ತೆ ಗೆಳೆಯರಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇದು ಬಂದುಬಿಟ್ಟು ನನ್ನ ಬರ್ಡೇ ವ್ಲಾಗ್ ಆಗಿರುತ್ತೆ. ಸೊ ಬರ್ಡೇದೆಲ್ಲ ನನ್ನ ವ್ಲಾಗಲ್ಲಿ ಹಾಕಿಲ್ಲ, ಜಸ್ಟ್ ನಾವು ಅವತ್ತಿನ ದಿನ ಹೋಮ್ ಸ್ಟೇಗೆ ಹೋಗಿದ್ವಲ್ಲ, ಸೊ ಅದರದ್ದನ್ನು ವೀಡಿಯೋನ ನಾನು ಮಾಡಿ ಹಾಕ್ತಾಯಿದ್ದೀನಿ. ಸೊ ಇದು ಬಂದುಬಿಟ್ಟು ಹೋಮ್ ಸ್ಟೇ ಇರೋದು ತೀರ್ಥಹಳ್ಳಿಲಿ, ಶಿವಮೊಗ್ಗದ ಹತ್ರ. ಸೊ ಇದ್ರ ಹೆಸರು ಬಂದು ಕೋಲಾವರ ಹೆರಿಟೇಜ್ ಅಂತ. ನೋಡಿ, ತುಂಬ ಸಖತ್ತಾಗಿದೆ. ನನಗಂತೂ ಪರ್ಸ್ನಲಿ ಸಖತ್ತ ಲೈಕ್ ಆಯಿತು. ತುಂಬ ಚೆನ್ನಾಗಿದೆ, ಸಖತ್ತು ಒಂಥರ ಹಳೆಯ ಕಾಲದ ಮನೆ ಇದೆ. ನೋಡಿ ಗಾಯ್ಸ್, ತೋರಿಸ್ತಾ ಇದನ್ನೆಲ್ಲ ನೀವೇ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಬಟ್ ಈ ಮನೇಲಿ ಇನ್ನೂ ಅವ್ರ ಫ್ಯಾಮಿಲಿ ಮೆಂಬರ್ಸ್ ವಾಸ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ. ಬಟ್ ಅಂದರೂ ಈ ಥರ ಎಲ್ಲ ಒಂದೊಂದು ರೂಮ್ಗಳನ್ನು ಅವರು ಹೋಮ್ ಸ್ಟೇ ಥರ ಕನ್ವರ್ಟ್ ಮಾಡಿ ಕೊಟ್ಟಿದ್ದಾರೆ. ಬಟ್ ನನಗಂತೂ ಪರ್ಸ್ನಲಿ ಸಖತ್ ಇಷ್ಟ ಆಯಿತು ಗೈಸ್. ಸೊ ನೀವೇ ಏನಾದರೂ ನಿಯರ್ ಶಿವಮೊಗ್ಗ, ತೀರ್ಥಹಳ್ಳಿ, ದಾವಣಗೆರೆ ಈ ಕಡೆ ಪ್ಲೇಸಸ್ ಏನಾದರೂ ಇದ್ದರೆ, ಒನ್ ಡೇ ಟ್ರಿಪ್ಪಿಗೆ ಹೋಗಬೇಕು, ಒನ್ ಡೇ ಹೋಮ್ ಸ್ಟೇಗೆ ಹೋಗಬೇಕು ಅಂತ ಇಷ್ಟಪಟ್ಟರೆ ಇಲ್ಲಿ ನೀವು ಖಂಡಿತವಾಗ್ಲೂ ನಾನು ಇದನ್ನು ರೆಕಮೆಂಡ್ ಮಾಡ್ತೀನಿ. ಸೊ ಗೈಸ್, ಒಂದು ಸಲ ನೋಡ್ಕೊಂಡ್ಬಂದುಬಿಡಿ. ಫುಲ್ ಆ ಕಡೆ ಈ ಕಡೆ ಎಲ್ಲ ತುಂಬ ತೋಟ ಇದೆ, ತುಂಬ ಚೆನ್ನಾಗಿದೆ. ಒಂದು ದಿನ ಹೋಗಿ ಸ್ಟೇ ಮಾಡ್ಲಿಕ್ಕೆ ಮಾತ್ರ ಸೂಪರಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನೋಡಿ ಗಾಯ್ಸ್, ಈ ಥರ ಎಲ್ಲ ಅಂಜೂರದ ಮರ ಎಲ್ಲ ಇತ್ತು ನಮ್ಮ ರೂಮ್ ಎದುರುಗಡೆನೇ. ನನಗಂತೂ ತುಂಬ ಖುಷಿ ಆಗ್ತಾಯಿತ್ತು. ಎಷ್ಟು ಒಂಥರ ಹಳೆಯ ಫೀಲಿಂಗ್ ಅನ್ನಿಸ್ತಾಯಿತ್ತು. ಯಾವುದೋ ಒಂದು ಹಳೆಯ ಕಾಲಕ್ಕೆ ಹೋಗ್ಬಿಟ್ಟಿದ್ದೀನೇನಪ್ಪ ಮನೆಗೆ ಅಂತ ಅಂದ್ಕೊಬಿಟ್ಟೆ. ಸೊ ಗೈಸ್, ಇದು ನಾವು ಬುಕ್ ಮಾಡಿರೋ ರೂಮು. ನೋಡಿ ಗೈಸ್, ಇದೆ ಎಂಟ್ರೆನ್ಸಲ್ಲಿ. ಸೊ ಇದೇ ನಾವು ಬುಕ್ ಮಾಡಿದ್ದು. ಈ ಥರ ಕೊಟ್ಟಿರ್ತಾರೆ ನಿಮಗೆ ರೂಮ್ ಬಂದುಬಿಟ್ಟು ವಿತ್ ಟಿ ವಿ. ಎಲ್ಲರಿಗೂ ಗೊತ್ತೇ ಇರುತ್ತೆ, ಏನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಏನಿರಲ್ಲ. ನನಗಂತೂ ಪರ್ಸ್ನಲಿ ಇಷ್ಟ ಆಯಿತು ಗೈಸ್, ಅದಕ್ಕೆ ನಿಮಗೋಸ್ಕರ ಹೇಳ್ತಾ ಇದ್ದೀನಿ. ನೋಡಿ, ಎದುರುಗಡೆ ಎಲ್ಲ ಫುಲ್ಲು ನೇಚರ್ ಮಧ್ಯೆನೇ ಫುಲ್ಲು ದೊಡ್ಡ ಮನೆ. ಸೊ ಆಮೇಲೆ ಊಟ ಟೈಮ್ ಆಗಿತ್ತಲ್ಲ ಗೈಸ್, ಅದಕ್ಕೆ ಊಟಕ್ಕೆ ಅಂತ ಬಂದ್ವಿ. ಊಟಕ್ಕೆ ಮಾತ್ರ ತುಂಬ ವೆರೈಟಿನೇ ಮಾಡಿದರು. ಹೋಳಿಗೆ ಅಂತೆ, ಅದು ಏನೇನೋ ನೋಡಿ ಗೈಸ್, ಇಲ್ಲೆಲ್ಲ ಇದಾವಲ್ಲ, ವೆಜ್ಜು ನಾನ್ ವೆಜ್ಜು ಎರಡು ಮಿಕ್ಸ್ ಇತ್ತು. ಚೆನ್ನಾಗಿತ್ತು, ನಮ್ಮ ಕಡೆ ಸ್ಟೈಲೇ ಎಲ್ಲ ಮಾಡಿದರು. ಬಟ್ ರೈಸ್ ಮಾತ್ರ ಅವ್ರದ್ದೊಂಥರ ಸ್ಟೈಲ್ ಇರುತ್ತಲ್ಲ ಗೈಸ್, ಆ ಥರ ಮಾಡಿದ್ರಪ್ಪ. ಅಂದರೆ ನೋಡಿ, ಈ ಥರ ಕೆಂಪಕ್ಕಿದಲ್ಲಿ ಮಾಡಿದರು. ಬಟ್ ಎಲ್ಲ ತುಂಬ ಚೆನ್ನಾಗಿತ್ತು. ಊಟ ಮಾತ್ರ ನನಗೆ ಪರ್ಸ್ನಲಿ ಇಷ್ಟ ಆಯಿತು. ಆರಾಮಾಗಿ ನಾವು ತೊಗೊಂಡಿರೋದು ಒನ್ ಡೇ ಪ್ಯಾಕೇಜ್ ತೊಗೊಂಡಿದ್ದರಿಂದ ಅದರಲ್ಲಿ ಮಧ್ಯಾಹ್ನ ಊಟ, ರಾತ್ರಿ ಊಟ ಪ್ಲಸ್ ಬೆಳಗ್ಗೆ ಟಿಫನ್ ಇತ್ತು. ಸೊ ನೋಡಿ ಗೈಸ್, ಈ ಥರ ನಾನು ತೊಗೊಂಡಿದ್ದು ಈ ಥರ ಎಲ್ಲ ಹಾಕ್ಕೊಂಡೆ ನನಗಿಷ್ಟ ಆಯಿತು. ಸೊ ನಂತರ ಊಟ ಎಲ್ಲ ಮುಗಿಸಿ ಅಡಿಕೆಲ್ಲ ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ ಹೊರಗೆ ಹೋದ್ವಿ. ನಮ್ಮ ಮನೆಯವ್ರು ನೋಡಿ ಈ ಥರ ಆಟ ಆಡ್ತಾಯಿದ್ದಾರೆ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಮನೆ ನೋಡಿರಲಿಲ್ಲ ಗೈಸ್, ಒಳಗೆ ಬರೀ ರೂಮ್ ಅಷ್ಟೇ ನೋಡಿದ್ವಲ್ಲ. ಸೊ ಮನೆ ನೋಡ್ಕೊಬರೋಣ ಅಂತ ಬಂದ್ವಿ. ಮನೆ ಮಾತ್ರ ತುಂಬ ಚೆನ್ನಾಗಿದೆ. ಅದು ಹಳೆಯ ಕಾಲದ ಮನೆ, ಬೇರೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅಲ್ಲಿ ನನಗಂತೂ ಸಖತ್ ಇಷ್ಟ ಆಗಿದ್ದು ಅಂತಂದರೆ ಈ ಕಡೆ ಇದೆ ಅಲ್ಲ, ಇಲ್ಲಿ ನೋಡಿ ಮಧ್ಯ, ಇದು ತುಂಬ ಇಷ್ಟ ಆಗಿದ್ದು ನನಗೆ. ಇಲ್ಲಿ ಓಪನ್ ಸ್ಪೇಸ್ ಇದು, ನನಗಂತೂ ತುಂಬ ಇಷ್ಟ ಆಯಿತು. ಮನೆ ಕೂಡ ತುಂಬ ಚೆನ್ನಾಗಿದೆ. ಒಂದ್ಸಲ ನೋಡ್ಕೊಬಂದ್ಬಿಡಿ. ಅಲ್ಲಿನ ಪೇಂಟಿಂಗ್ಸ್ಗಳೆಲ್ಲ ತುಂಬ ಚೆನ್ನಾಗಿತ್ತು. ಅಲ್ಲಿ ಒಂದೊಂದು ಐಟಮ್ ಅಂತೂ ನನಗೆ ತುಂಬ ಇಷ್ಟ ಆಗ್ತಿತ್ತು. ತುಂಬ ಹಳೆಯ ಕಾಲದಿದ್ದು ಅಂತ ಐಟಮ್ಗಳು ನೋಡಿರ್ಬೇಕು. ನಾವೆಲ್ಲ ತುಂಬ ಹಳೆಯ ಕಾಲದಲ್ಲೆಲ್ಲ ಇಟ್ಕೊಂಡಿರ್ತಿದ್ರಲ್ಲ, ಆ ಥರ ಎಲ್ಲ ವಸ್ತುಗಳನ್ನು ಇಟ್ಕೊಂಡಿದ್ರು.
ನನಗಂತೂ ತುಂಬ ಇಷ್ಟ ಆಯಿತು ಅವೆಲ್ಲ ನೋಡಿ. ಎಷ್ಟೋ ದಿನ ಆಗಿತ್ತು ಆ ಥರ ಎಲ್ಲ ನೋಡಿರಲಿಲ್ಲ ನಾನು. ನೋಡಿ ನಮ್ಮ ಬಾಸ್ ಅದೇ ನೋಡಿ ಗೈಸ್, ಈ ಥರ ಎಲ್ಲ ಏನೋ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಹಳೇ ಕಾಲದ ಪೇಂಟಿಂಗ್ಸ್ ಎಲ್ಲ ಇಟ್ಟಿದ್ರು, ಈ ಥರ ವಸ್ತುಗಳೆಲ್ಲ ಇದ್ವಲ್ಲ, ಅದು ನನಗೆ ತುಂಬ ಇಷ್ಟ ಆಗ್ತಿತ್ತು. ನೋಡಿ ಗೈಸ್, ಇದೆಲ್ಲ ಎಷ್ಟು ಚೆನ್ನಾಗಿದೆ, ಕ್ಯೂಟಾಗಿ ಏನೋ ಒಂಥರ ಅನ್ನಿಸ್ತಾ ಇತ್ತು. ಇದನ್ನೆಲ್ಲ ನೋಡಿ ನನಗೆ ಖುಷಿ ಆಗ್ತಾ ಇತ್ತು. ಇದು ನೋಡಿ ಎಷ್ಟು ಚೆನ್ನಾಗಿದೆ ಗೈಸ್. ಏನೋ ಒಟ್ಟಿನಲ್ಲಿ ಎಲ್ಲ ಹಳೆಯ ಕಾಲದಲ್ಲೇ ಯೂಸ್ ಮಾಡ್ತಾರಲ್ಲ ಎಲ್ಲ, ಅದನ್ನು ಇವತ್ತಿಗೂ ಅವ್ರು ಮೇಂಟೈನ್ ಮಾಡ್ಕೊಂಡು ಬರ್ತಾಯಿದ್ದಾರೆ ಆ ಮನೆಯವರು. ಇದು ನೋಡಿ ಅವ್ರ ಫ್ಯಾಮಿಲಿ ಅಂತೆ, ಇಷ್ಟು ದೊಡ್ಡ ಫ್ಯಾಮಿಲಿ ಅವ್ರದ್ದು. ನನಗಂತೂ ಈ ಥರ ಓಪನ್ ಸ್ಪೇಸ್ ಇದೆಯಲ್ಲ, ಇದು ನನಗೆ ಸಖತ್ತಾಗಿ ಲೈಕ್ ಆಗಿದ್ದು, ಸಖತ್ತಾಗಿ ಇಷ್ಟ ಆಯಿತು. ಮತ್ತು ಇಲ್ಲಿ ನೋಡಿ ಎಷ್ಟೊಂದು ಪೂಜೆ ಮಾಡ್ತಾ ಇದ್ದಾರೆ ಅವ್ರ ಫ್ಯಾಮಿಲಿಯವರು ಅನ್ಸುತ್ತೆ ಮೋಸ್ಟ್ಲಿ ಇದು. ಪ್ಲ್ಯಾಂಟ್ಸ್ಗೆ ಮಾತ್ರ ತುಂಬ ಸೂಪರಾಗಿತ್ತು. ಡಿಫ್ರೆಂಟ್ ಸ್ಟೈಲಲ್ಲಿರೋ ವಾಸ್ಗಳೆಲ್ಲ ಇದು ನೋಡಿ ಎಷ್ಟು ಚೆನ್ನಾಗಿದೆ. ತುಂಬ ಕ್ಯೂಟಾಗಿ ಮಾಡಿದ್ದಾರೆ. ಮಾತ್ರ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ. ಎಲ್ಲ ಕಳೆದೋಗ್ಬಿಡ್ತೀವಿ ಆ ಪ್ಲೇಸಲ್ಲಿ, ಆ ಥರ ಅಷ್ಟು ಚೆನ್ನಾಗಿತ್ತು. ನನಗಂತೂ ನಿಜವಾಗ್ಲೂ ಇಷ್ಟ ಆಗ್ತಾಯಿತ್ತು. ಸೊ ನಾವು ಬೆಳಗ್ಗೆ ಹೋಗಲಿಲ್ಲ, ನೈಟ್ ಟೈಮ್ ಹೋಗಿದ್ದರಿಂದ ಸ್ವಲ್ಪ ಕತ್ಲಾಗಿದ್ದರಿಂದ ನಾವು ನೋಡಿದ್ವಿ ಕಾಣಿಸ್ತಾ ಇದೆ. ಬೆಳಗಾಗಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಈ ಥರ ಹೂಗಳೆಲ್ಲ ಬಿಟ್ಟಿದ್ವು. ನನಗೆ ಫಸ್ಟ್ ಆಫ್ ಆಲ್ ತುಂಬ ಇಷ್ಟ ಆಗಿದ್ದು ಅಂದರೆ ಆ ವಾಸ್ಗಳು ನೋಡಿ, ಅಲ್ಲಿ ಚೆನ್ನಾಗಿ ಎಷ್ಟು ಕ್ಯೂಟಾಗಿದ್ದಾವೆ, ಯಾವುದೇ ಥರ ಹಾಕ್ಕೊಂಡಿದ್ದಾರೆ ಅಂತ. ಸೊ ಫೈನಲಿ ಮನೆಯೆಲ್ಲ ನೋಡಿಕೊಂಡು ಸ್ವಲ್ಪ ಕೇರಮ್ ಎಲ್ಲ ಆಡಿ, ಸೊ ಲಾಸ್ಟಿಗೆ ನಾನು ಇದನ್ನು ಟ್ರೈ ಮಾಡಿದೆ. ಸೊ ದಿಸ್ ಈಸ್ ನನ್ನ ವ್ಲಾಗ್ ಕಂಪ್ಲೀಟ್ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.